Audio Jungle. Audio Jungle. ಈ ಗ್ರಾಮದ ಆರಾಧ್ಯ ದೈವ ವೀರಭದ್ರೇಶ್ವರನ ಬಸವೇಶ್ವರನ ಈ ಪ್ರಪಂಚದ ಶ್ರೇಷ್ಠ ಎಲ್ಲ ಸಂತರನ್ನ ಸ್ಮರಣೆ ಮಾಡಿ ಅಲ್ಲನ ಅತ್ಯಂತ ಭಕ್ತಿಯಿಂದ ಸ್ಮರಣೆ ಮಾಡಿ ನಮ್ಮೆಲ್ಲರನ್ನ ಕೆಲವೇ ದಿನಗಳ ಹಿಂದೆ ಅಗಲಿದ ಸಂತ ಶ್ರೇಷ್ಠರಾಗಿರ್ತಕ್ಕಂಥ 100 ವರ್ಷಕ್ಕೊಮ್ಮೆ ಇಂಥವ್ರು ಆಗ್ತಾರೆ ನಮ್ಮ ಮಧ್ಯದಲ್ಲಿ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ನಮ್ಮ ನಗಲಿದ ಕಾರ್ಮೋಡದಲ್ಲಿ ನಾವೆಲ್ಲ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಈ ಪ್ರಪಂಚಕ್ಕೆ ಸರಳತೆಯನ್ನ, ಶ್ರೇಷ್ಠತೆಯನ್ನ, ವಿದ್ವತ್ವವನ್ನ ತಮ್ಮ ಜ್ಞಾನದ ಮೂಲಕ ಇಡೀ ಪ್ರಪಂಚಕ್ಕೆ ಒಂದು ದಾರಿಯನ್ನು ತೋರಿಸಿರ್ತಕ್ಕಂಥ ಮಹಾನ್ ಪುರುಷ, ಮಹಾನ್ ಚೇತನ ಅಂಥವ್ರನ್ನ ಮೊದಲಿಗೆ ಗೌರವಿಸತಕ್ಕಂಥ, ನಮಿಸ್ತಕ್ಕಂಥ ಕಾರ್ಯವನ್ನು ಮಾಡಿದ್ದೀವಿ. ಅವರ ದಾರಿಯಲ್ಲಿ ಸ್ವಲ್ಪ ಮಟ್ಟಿಗಾದರೂ ನಾವು ನೀವು ಕೂಡಿ ಸಾಕ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅಂತ ಮಾತನ್ನು ಹೇಳಿ, ಕರ್ನಾಟಕ ಸರ್ಕಾರ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯರಾದ ಪ್ರಜಾಟ್ ಕಾರ್ಬಾರಿ ಅವರೇ ಹಾಗೂ ಈ ಗ್ರಾಮದ ಹಿರಿಯರು, ನನ್ನ ಮಾರ್ಗದರ್ಶಕರು, ನನ್ನ ಇಡೀ ರಾಜಕಾರಣದ ಭವಿಷ್ಯದಲ್ಲಿ ಬಹಳ ದೊಡ್ಡ ಸಹಾಯವನ್ನು ಮಾಡಿರ್ತಕ್ಕಂಥ ಹಿರಿಯರಾದ ಮಧುಲಾಲ್ ಸಬರ್ ತಾಂಬೆ ಅವರೇ,
ಹಾಗೂ ಈ ಗ್ರಾಮದ ಪ್ರತಿಷ್ಠಿತ ಕುಟುಂಬದ ಆತ್ಮೀಯರಾಗಿರ್ತಕ್ಕಂಥ ಹನುಮಂತರೇಗೌಡ ಪಾಟೀಲ್ರೇ, ಈ ತಾನೇ ಮಾತನಾಡಿರ್ತಕ್ಕಂಥ ಬಹಳ ಅರ್ಥಪೂರ್ಣವಾಗಿ ಈ ಗ್ರಾಮದ ಇನ್ನೊಂದು ಪ್ರತಿಷ್ಠಿತ ಮಂತನದ ಆತ್ಮೀಯರಾಗಿರ್ತಕ್ಕಂಥ ಸಾಹೇಬಗೌಡ ಪಾಟೀಲ್ರೇ, ಕೆಂಚು ಪೂಜಾರಿ ಅವರೇ, ಹಾಗೂ ಈ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಶೇಖು ಸೌಕರ್ರೆ, ಜಾವೀದ್ ಮೊಮಿನ್ ಅವರೇ, ದೇಸಾಯಿ ಅವರೇ, ಸುಬ್ಬುಗೌಡ್ರೆ, BC ಸೌಕರ್ರೆ, ಪೋತೆ ಅವರೇ, ಹಾಗೂ ಮಾಧವಪ್ಪನವರೇ, ಬೋರಮಣಿ ಮಾಜಿ ಅಧ್ಯಕ್ಷರೇ, ಸದು ಪೇಟೆಯವರೇ ಮತ್ತು ಸಮಯದ ಅಭಾವದಿಂದ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಈ ಇಲಾಖೆಯ ನೋಡ್ತಕ್ಕಂಥ ಕಳಕಳಿ ಅಧಿಕಾರಿಗಳಿರ್ತಕ್ಕಂಥ ರುದ್ರಮಣಿ ಅವರೇ, LT ರಾಠೋಡ್ರೆ, ಇಲ್ಲಿ ಕೂಡಿರ್ತಕ್ಕಂಥ ಹಂಜಿ ಮತ್ತು ವಿವಿಧ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಪೂಜನೀಯ ಹಿರಿಯರೇ, ಯುವ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಆತ್ಮೀಯರೇ, ಬಹಳ ಸಂತೋಷದಿಂದ ಇವತ್ತು ಈ ಭಾಗದ ಗತ ವೈಭವದ ದಿನಗಳನ್ನ ಹಂಜಿ ಗ್ರಾಮ ನೀರಾವರಿಗೆ ಬಹಳ ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥ ಗ್ರಾಮ ಇದು. ಕೆಲವು ದಶಕಗಳಿಂದ ನೀರಿಗಾಗಿ ಪರಿತಪಿಸ್ತಕ್ಕಂಥ ದಿನಗಳನ್ನ ನಾವೆಲ್ಲ ನೋಡಿದ್ದೀವಿ. ಮತ್ತೆ ಇವತ್ತು ಆ ಗತಭಾವದ ದಿನ ಇರೋದ್ರಿಂದ ಬಹಳ ಸಂತೋಷದಿಂದ ನಿಮ್ಮ ಸಂತೋಷದ ಪರಿಯನ್ನ ಯಾವ ರೀತಿ ನೀವು ಸ್ವಾಗತ ಮಾಡಿದ್ರಿ ಅಂತ ಕೇಳಿದ್ರೆ ಅಂದ್ರೆ, ನಿಮ್ಮ ಈ ಅಭೂತಪೂರ್ವ ಸ್ವಾಗತಕ್ಕೆ ನಾನು ಎರಡೂ ಕೈ ಮುಗಿದು ಅತ್ಯಂತ ಹೃದಯದಿಂದ ಅಭಿನಂದನೆ ಸಲ್ಲಿಸ್ತೀನಿ. ನೀವು ಮಾಡಿರ್ತಕ್ಕಂಥ ಉಪಕಾರವನ್ನ, ನಿಮ್ಮ ಆಶೀರ್ವಾದವನ್ನ, ನಿಮ್ಮ ಸಹಾಯವನ್ನ ನನ್ನ ಜೀವನದ ಕೊನೆ ದಿನವರೆಗೂ ಸಹಿತ ನಾನು ಸ್ಮರಿಸಬೇಕಾಗ್ತದೆ ಅಂತ ಪ್ರಾಮಾಣಿಕವಾದಂತ ಮಾತನ್ನ ನಿಮ್ಮ ಹತ್ರ ಹೇಳಿ, ನಾನು ಇಡೀ ರಾಜಕಾರಣದ ಭವಿಷ್ಯವನ್ನ ಜಿಲ್ಲಾ ಪಂಚಾಯತಿ 3 ಸಲ, ಶಾಸಕರಿಗೆ 3 ಸಲ, 30 ವರ್ಷಗಳಿಂದ ಇಡೀ ಒಂದು ಜನರೇಷನ್ ನನ್ನನ್ನು ಸಹಾಯ ಮಾಡಿರ್ತಕ್ಕಂಥ, ನನ್ನನ್ನು ಬೆಳೆಸಿರ್ತಕ್ಕಂಥವ್ರು ನೀವು. ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ, ವಿರೋಧ ಪಕ್ಷದ ನಾಯಕನಾಗಿ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿ, ಶಾಸಕನಾಗಿ, ಕರ್ನಾಟಕ ನಗರ ನೀರು ಸರಬರಾಜು ಒಳಚರಣೆ ಮಂಡಳಿ ಅಧ್ಯಕ್ಷನಾಗಿ ಒಬ್ಬ ಪ್ರಬುದ್ಧ ರಾಜಕಾರಣಿ ನಾನು ಮಾಡಿದ್ರೆ ಅದು ಹಂಜಗಿ ಮತ್ತು ಅಂಜೋಟಿಗೆ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಕೊಡುಗೆ ಅನ್ನೋದನ್ನ ಬಹಳ ಅಭಿಮಾನದಿಂದ ನಾನು ನೆನಪಿಸ್ಕೋಬೇಕಾಗ್ತದೆ. ನನಗೆ ಸಹಾಯ ಮಾಡಿರ್ತಕ್ಕಂಥ ಅನೇಕ ಹಿರಿಯರು ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ. ಅಂತ ಎಲ್ಲ ಹಿರಿಯರನ್ನ ನಾನು ಇವತ್ತು ಸ್ಮರಣೆಯನ್ನ ಮಾಡ್ಕೋಬೇಕಾಗ್ತದೆ. ಹಾಗೆ ಈ ಭಾಗದ ಜನರ ಋಣವನ್ನ ಯಾವ ಪದದಲ್ಲಿ ನಾನು ಬಳಕೆ ಮಾಡಿದ್ರು ಕಡಿಮೆನೆ, ಅಷ್ಟು ಉಪಕಾರವನ್ನ ನೀವು ಮಾಡಿದ್ದೀರಿ. ನಿಮ್ಮ ಈ ಉಪಕಾರವನ್ನ ನಾನು ಇವತ್ತು ಕೆರೆಗೆ ನೀರು ಬರೋ ಮುಖಾಂತರ, ಕೆನಾಲ್ಗೆ ನೀರು ಬರೋ ಮುಖಾಂತರ, ಅನೇಕ ಯೋಜನೆಗಳನ್ನು ತರೋ ಮುಖಾಂತರ ಅದು ನನ್ನಿಂದಾಗಿಲ್ಲ, ನೀವೇ ನನಗೆ ಆಶೀರ್ವಾದ ಮಾಡಿ ಅಧಿಕಾರ ಕೊಟ್ಟಿದ್ರಿ, ಅದು ನಿಮ್ಮ ಶಕ್ತಿಯಿಂದಾಗಿದೆ ಅನ್ನೋದನ್ನ ಬಹಳ ಪ್ರಾಮಾಣಿಕವಾಗಿ ಹೇಳಬೇಕಾಗ್ತದೆ. ಘನ ಸರ್ಕಾರದಲ್ಲಿ ವಿಧಾನಸಭೆಯನ್ನ ಖರ್ಚನೆ ಮಾಡತಕ್ಕಂತ ಒಂದು ಶಕ್ತಿ ನೀಡಿದ್ರೆ ಅದು ನಿಮ್ಮ ಕೊಡುಗೆ ಅನ್ನೋದನ್ನ ಬಹಳ ಸಂತೋಷದಿಂದ ಇವತ್ತು ಸ್ಮರಿಸಬೇಕಾಗ್ತದೆ. ಒಬ್ಬ ರಾಜಕಾರಣಿ ತನ್ನ ತಾನಾಗಿ ಹುಟ್ಟಿ ಬೆಳೆಯೋದಿಲ್ಲ, ಜನರು ಅವನಿಗೆ ಶಕ್ತಿಯಾಗಿ, ಆಧಾರವಾಗಿ, ಆಶೀರ್ವಾದವಾಗಿ ಪ್ರತಿ ಹಂತದಲ್ಲಿ ಹಿಂದೆ ನಿಂತಾಕ್ರೆ ಮಾತ್ರ ಒಬ್ಬ ಉದನ್ಮುಖ ರಾಜಕಾರಣಿ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಅವೆಲ್ಲ ಆಶೀರ್ವಾದವನ್ನ 30 ವರ್ಷಗಳಿಂದ ಬಹಳ ಸುದೀರ್ಘ ರಾಜಕಾರಣವನ್ನ ನಾನು ಇನ್ನೂ ಬಹಳ ಚಿಕ್ಕವನಿದ್ದೆ, ಬಹುತೇಕ ಮಿಸಾಳ ಸೌಕರ್, BR ಪಾಟೀಲ್ ನಾವೆಲ್ಲ ಕೂಡಿ ಬಂದಿದ್ದೀವಿ. ಆದ್ರೆ ಇವತ್ತು ನನಗೆ ಅವಾಗಿನ ಜಮಖಂಡಿ ಸೌಕರ್ ಆಗ್ಲಿ, BR ಕಾರಬಾರಿ ಅಂತವ್ರಾಗ್ಲಿ, ಕೆಂಚು ಪೂಜಾರಿ ಅವ್ರ ತಂದೆಯವರಾಗ್ಲಿ, ದೊಡ್ಡಪ್ಪ ಸೌಕರ್ ಖಂಡಿಕರ್ ಅಂತವ್ರಾಗ್ಲಿ, ಅನೇಕ ಜನ ಹಿರಿಯರು ಇವತ್ತು ಸಹಾಯ ಮಾಡಿದವ್ರನ್ನ ನೆನಪಿಸ್ಕೋಬೇಕಾಗ್ತದ. ಅಂತದ್ರ ಜೊತೆಗೆ ಇವತ್ತು ಅಪ್ಪಗೌಡ್ರಂತವ್ರು ಎಲ್ಲ ತಮ್ಮ ಶರೀರಕ್ಕೆ ಹಂಗನ ಬಿಟ್ಟು ಸಹಾಯವನ್ನು ಮಾಡ್ತಾ ಇದ್ದಾರೆ. ಬಹಳ